ಪಾಸ್ಟ್ರೆ ಇವ್ರ ಸಿಸ್ಟರ್ ಇಂದ ಹೇಳ್ತಾ ಇದ್ದಾರೆ, ಇವರು ಬೆಂಗಳೂರಿಂದ ಬಂದಿದ್ದಾರೆ ಪಾಸ್ಟ್ರೆ. ಇವರಿಗೆ 3 ತಿಂಗಳಿಂದ ಲೆಫ್ಟ್ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತ ಪಾಸ್ಟ್ರೆ. ಅವ್ರು ಹೇಳ್ತಾ ಇದ್ದಾರೆ ಲೈವ್ ಅಲ್ಲಿ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಟೋಟಲ್ ಆಗಿ ಕಾಣಿಸ್ತಾ ಇರಲಿಲ್ಲ ಪಾಸ್ಟ್ರೆ. ಹಾಸ್ಪಿಟಲ್ಗೆ ಹೋದ್ರು ಕೂಡ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದು ಯಾವುದು ಲಾಭವಾಗ್ಲಿಲ್ಲ ಅಂತೆ ಪಾಸ್ಟ್ರೆ, ಅದು ಎಫೆಕ್ಟ್ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ನಿಮಗೆ ಲೈವ್ ಅಲ್ಲಿ ನೋಡಿ ಅವರು ನಿಮಗೆ ಕಾಲ್ ಮಾಡಿದ್ರಂತ ಪಾಸ್ಟ್ರೆ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಕೈಗಳು ಇಟ್ಕೊಳ್ರಿ, ದೇವರ ಹಸ್ತ ನಿಮ್ಮನ್ನು ಮುಟ್ಟುತ್ತಾ ಇದೆ ಅಂತ ನೀವು ಹೇಳಿದ್ರಂತ ಪಾಸ್ಟ್ರೆ. ಅವರಿಗೆ ನೀವು ಪ್ರಾರ್ಥನೆ ಮಾಡಿದಾಗ ದೇವರ ಹಸ್ತ ಮುಟ್ಟಿದ ಹಾಗೆ ಫೀಲ್ ಆಗಿದೆ ಅಂತ ಪಾಸ್ಟ್ರೆ. ಆ ಕ್ಷಣವೇ ದೇವರು ಅವರ ಕಣ್ಣುಗಳನ್ನ ಕಾಣಿಸುವಂತೆ ಕಾರ್ಯ ಮಾಡಿದನಂತ ಹೇಳ್ತಾರೆ. ದೇವರ ನಾಮ ಸ್ತೋತ್ರ. ಎಂತ ದೊಡ್ಡ ಗುಡ್ ನ್ಯೂಸ್. ಬೆಂಗಳೂರಿಂದ ಬಂದಿದ್ದೀರಾ, ಹೆಂಗೆ ಲೈವ್ ಅಲ್ಲಿ ನಾವು ಲೈವ್ ಪ್ರೇಯರ್ ಮಾಡೋ ಟೈಮಿನಲ್ಲ? ಇಲ್ಲ ಲೈವ್ ಏನಿಲ್ಲ ರೀ, ನೀವು ಡಾಟಾ ನಾನು ನಿಮಗೆ ಫೋನ್ ಮಾಡಿದ್ದೆ, ನಂಬರ್ ತಗೊಂಡು ಫೋನ್ ಮಾಡ್ಬಿಟ್ಟು ಪಾಸ್ಟರ್ ಈ ತರ ಆಗ್ತಾ ಇದೆ ನನಗೆ ಅಂತಂದ್ರೆ ಒಂದ್ಸರಿ ಆಸ್ಪತ್ರೆ ತೋರಿಸ್ಕೊಳ್ಳಿ ಅಮ್ಮ ಅಂದ್ರಿ. ಫಸ್ಟಿಗೆ ಒಂದು ಆಸ್ಪತ್ರೆಗೆ ಹೋದೆ, ಬಟ್ ಅವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ. ಮತ್ತೆ ಬೇರೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ಅವಾಗ ನಿಮ್ಮ ಕೈಯಿಂದ ಪ್ರೇಯರ್ ಮಾಡಿಸ್ಕೊಂಡೆ ಫೋನ್ ಮಾಡಿ. ನೈಟಲ್ಲಿ ಗಾಡಿ ಜರ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು. ಆ ಟೈಮಲ್ಲಿ ಆಯ್ತಮ್ಮ ಒಂದು 5 ನಿಮಿಷ ಇರು ಅಂತ ಗಾಡಿ ಸೈಡ್ಗೆ ಹಾಕಿ ಪ್ರೇಯರ್ ಮಾಡಿದ್ಮೇಲೆ ನಿನ್ಗೇನು ಆಗಲ್ಲಮ್ಮ, ಪವಿತ್ರಾತ್ಮ ನಿನ್ನ ಮೇಲಿದೆ ಅಮ್ಮ, ನೀನು ಹೋಗು ಅಂದ್ರಿ. ಅವಾಗ ಹೋದಾಗ ನಾನು ಹೋಗಿ ಅವ್ರು ಸೂಜಿ ಹಾಕಿ ನೀರು ತೆಗಿಯೋ ಟೈಮಲ್ಲಿ ದೇವ್ರ ಪವಿತ್ರ ಆತ್ಮನ ಬ್ಯಾಕ್ ಕೈಲಿ ಫುಲ್ ಕೈ ಥರ ಫೀಲ್ ಆಗಿದೆ ನನಗೆ. ಓಕೆ, ಇವಾಗ 6 ತಿಂಗಳಿಂದ ಹೇಳಬೇಕು ಅಂತ ನಾನು ಸಾಕ್ಷಿ ಕೊಡಬೇಕಂತ ಬರ್ತಾ ಇದ್ದೀನಿ. ಕ್ರಿಸ್ಮಸ್ ಅಲ್ಲೂ ಬಂದೆ, ಆಮೇಲೆ ತಿರ್ಗಾ ವಾಪಸ್ಸು ಹೋದೆ, ಬರೋಕ್ಕಾಗಿಲ್ಲ ನನಗೆ. 6 ತಿಂಗಳಿಂದ ಇದು ಸಾಕ್ಷಿ ಕೊಡಕ್ಕಂತ ಬರ್ಬೇಕಂದ್ರೆ ಆಗಿಲ್ಲಲ್ವಾ. ಇವಾಗ ದೇವ್ರು ನನಗೆ ಕರ್ಸ್ಕೊಂಡಿದ್ದಾರೆ ಇಲ್ಲಿಗೆ. ಓಕೆ, ಬಿಡುಗಡೆ ಆಗಿದೆಯಾ ಟೋಟಲಿ? ಬಿಡುಗಡೆ ಆಗಿದೆ ಫಸ್ಟ್. ಚಪ್ಪಳೆ ತಟ್ಟದ ದೇವರ ನಾಮ ಸ್ತೋತ್ರ. ಅಲ್ಲಿಂದ ಇಲ್ಲಿ ಸಾಕ್ಷಿ ಕೊಡಕ್ಕೆ ಬಂದಿದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.